ನೀವು ಪ್ರೀತಿನ ಡಿಮಾಂಡ್ ಮಾಡ್ತೀರ. ನನ್ನ ನೀನು ಪ್ರೀತಿಸು, ನೀನು ಪ್ರೀತಿಸ್ತಾನೇ ಇಲ್ಲ, ಪ್ರೀತಿ ಹೀಗ ಮಾಡೋದು, ನೀನು ನಾನು ಮರ್ತೇ ಬಿಟ್ಟಿದ್ಯಾ, ನನ್ನನ್ನು ನೋಡ್ಕೊಡೋದೇ ಇಲ್ಲ, ನನಗೆ ತಂದು ಕೊಡೋದೇ ಇಲ್ಲ, ನನ್ನ ಬರ್ಡೇಗೆ ವಿಷಯ ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ ಅಂತ. ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ಅವ್ರು ಮಾಡಲ್ಲ, ಹರ್ಟ್ ಆಗ್ತಾ ಇದೆ. ಹೌದು, ಒಂದೊಂದು ಸತಿನೂ ಹರ್ಟ್ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ, ಅದರಿಂದ ಹರ್ಟ್ ಆಗಲೇಬೇಕು, ಹರ್ಟ್ ಆಗುತ್ತೆ. ಕೊನೆ ಇದೆಯಾ? ಇಲ್ಲ, ಹರ್ಟ್ ಆಗ್ತಾ ಇದೆ. ಇವಾಗ ನೀವೇನು ಮಾಡಬೇಕು? ಅವ್ರನ್ನೆಲ್ಲ ನಿಮ್ಮ ಹರ್ಟ್ನ ನೀವು ಸರಿ ಮಾಡ್ಕೋಬೇಕು. ಗಾಯ ಆಗಿದೆ, ಗಾಯ ಸರಿಯಾಗೋಕ್ಕೆ ಒಂದೇ ಔಷಧಿ, ನೀವು ನಿಮ್ಮ ಕಡೆಯಿಂದ ಪ್ರೀತಿಸಕ್ಕೆ ಶುರು ಮಾಡಬೇಕೀಗ. ನೀವು ಪ್ರೀತಿಸಕ್ಕೆ ಶುರು ಮಾಡಿ, ಆ ಹರ್ಟ್ ಮಾಯ ಆಗುತ್ತೆ, ಮಾಗತ್ತೆ. ಅದಕ್ಕೆ ಹೇಳೋದು, ನೀವು ಮೋಹದಲ್ಲಿ ಪ್ರೀತಿಸ್ಬಿಡ್ತೀರಲ್ಲ, ಆಗ ತುಂಬ ಹರ್ಟ್ ಆಗುತ್ತೆ. ದ್ವೇಷ ಪಡ್ತೀರಾ, ಅಸೂಯೆ ಪಡ್ತೀರಾ, ಹರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ನಿಜವಾದ ಪ್ರೀತಿ ಹೇಳ್ಕೊಡೋ ಗುರು, ಎಲ್ಲರನ್ನೂ ಪ್ರೀತಿ ಮಾಡು ಅಂತ ಹೇಳೋ ಗುರು, ಆ ಅನ್ಕಂಡೀಷನಲ್ ಲವ್, ಅದರ ಮೆಡಿಟೇಷನ್, ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ ಹೇಳ್ಕೊಡೋ ಗುರು ಸಿಕ್ಬಿಟ್ರೆ ನಿಮಗೆ ಇವೆಲ್ಲ ಎಂಥದೂ ಇಲ್ಲ. ಈ ಹರ್ಟ್ಗಳು ಮಾಯ ಆಗೋಗುತ್ತೆ. ಯಾರು ನಮ್ಮನ್ನ ಹರ್ಟ್ ಮಾಡ್ತಾರೆ ಅವ್ರನ್ನ ಪ್ರೀತಿಸ್ಬೇಕು ಅಂತಿಲ್ಲ. ಇಡೀ ವಿಶ್ವನ ಪ್ರೀತಿಸಿ, ಆ ಪ್ರೀತಿ ಅವ್ರಿಗೂ ಹೋಗುತ್ತೆ, ಅವ್ರ ಮೇಲಿನ ದ್ವೇಷನೂ ಹೋಗುತ್ತೆ, ನಿಮ್ಮ ಹರ್ಟು ಹೋಗುತ್ತೆ, ಪ್ರೇಮದ ಶಕ್ತಿನೂ ನಿಮಗೆ ಗೊತ್ತಾಗುತ್ತೆ.